ಹಲೋ ಹಾಯ್ ಫ್ರೆಂಡ್ಸ್, ನೋಡ್ರಿ ಇವತ್ತು ನಾನು ಸಾಯಂಕಾಲ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರೀ. ಇವತ್ತು ಸಾಯಂಕಾಲ ಸ್ನ್ಯಾಕ್ಸ್ ಟೈಮಿಗೆ ರೀ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರೀ. ಇವತ್ತು ಏನು ಮಾಡ್ತೀನಿ ಅಂತಂದ್ರೆ ಬಜ್ಜಿ ಮಾಡ್ತೀನಿ ನೋಡ್ರಿ. ಉಳ್ಳಾಗಡ್ಡಿ ಬಜ್ಜಿ ರೀ, ಮತ್ತು ಬಟಾಟಿ ಬಜ್ಜಿ ರೀ, ಮತ್ತು ಮೆಣಸಿನ್ಕಾಯಿ ಬಜ್ಜಿ ರೀ. ಅದನ್ನು ಮೂರು ಟೈಪ್ ಬಜ್ಜಿ ಮಾಡ್ತೀನಿ ರೀ. ಅದಕ್ಕೆ ಬೇಕಾಗೋ ಸಾಮಗ್ರಿ ಅಂದ್ರೆ ಫಸ್ಟ್ ಜೀರಿಗೆ, ಆಮೇಲೆ ಅಜ್ವಾನ್ ರೀ, ಆಮೇಲೆ ಸೋಡಾ ರೀ, ಆಮೇಲೆ ಉಳ್ಳಾಗಡ್ಡಿ ರೀ, ಆಮೇಲೆ ಕೊತ್ತಂಬರಿ ರೀ, ಆಮೇಲೆ ಮೆಣಸಿನ್ಕಾಯಿ ರೀ, ಬಟಾಟಿ ಬಜ್ಜಿ ಮಾಡೋಕೆ ಬಟಾಟಿ ರೀ, ಆಮೇಲೆ ಇದು ಕಡಲೆ ಹಿಟ್ಟು ಚಾಣಿಸ್ಕೊಂಡ್ರಿ, ಆಮೇಲೆ ಇದು ರುಚಿಗೆ ತಕ್ಕಷ್ಟು ಉಪ್ಪು ರೀ, ಆಮೇಲೆ ಇದು ಅರ್ಶಿಣ ಪುಡಿ ರೀ. ಈಗ ಉಳ್ಳಾಗಡ್ಡಿ ಬಜ್ಜಿಗೆ ಕಲಸ್ಕೊಂಡು ಬರ್ರಿ. ಈಗ ನೋಡ್ರಿ, ಫಸ್ಟಿಗೆ ನಾನು ಉಳ್ಳಾಗಡ್ಡಿ ಹಾಕೋತೀನಿ ರೀ. ಇದ್ರಾಗ ಒಂದು ಅರ್ಧ ತಾಸು ಹಿಟ್ಟ ಕಲಿಸಿಡ್ಬೇಕು ರೀ. ಕಲಿಸಿಟ್ಮ್ಯಾಗ ನೆನೆದೈತ್ರಿ ಅದು. ಈಗ ಉಳ್ಳಾಗಡ್ಡಿ ಹಾಕೊಂಡೀನಿ ರೀ. ಈ ಉಳ್ಳಾಗಡ್ಡಿ ಎಷ್ಟು ಐತಲ್ರಿ, ಇದಕ್ಕೆ ಎಷ್ಟು ಹಿಡಿಸ್ತೈತಲ್ರಿ ಅಷ್ಟು ಕಡಲೆ ಹಿಟ್ಟು ಆ್ಯಡ್ ಮಾಡ್ಬೇಕ್ರಿ ಇದ್ರಾಗ. ಈ ಥರ ರೀ. ಫಸ್ಟ್ ಇಷ್ಟು ಹಾಕಿ ನೋಡೋಣ್ರಿ. ಇದು ಕೈಲಿನ ಕಲಿಸ್ಬೇಕ್ರಿ, ಅಂದ್ರೆ ಚೆಂದಾಗಿ ಮಿಕ್ಸ್ ಆಗ್ತೈತ್ರಿ. ಹಿಂಗೆ ಈ ಥರ ಕಲಿಸ್ಬೇಕ್ರಿ. ಇದು ನೀರು ಬಿಡ್ತೈತ್ರಿ ತಾನೇ. ಸ್ವಲ್ಪ ನೀರು ಹಾಕೋದ್ರಿ, ಭಾಳ ನೀರು ಹಾಕೊಂಡಿಲ್ರಿ. ಇದ್ರಾಗ ಒಂದು ಸ್ವಲ್ಪ ಜೀರಿಗೆ ಹಾಕೋತೀನಿ ರೀ. ಸ್ವಲ್ಪ ಹಾಕೋದ್ರಿ ಜೀರಿಗೆ. ಆಮೇಲೆ ಒಂದು ಸ್ವಲ್ಪ ಅಜ್ವಾನ್ ಹಾಕೋದ್ರಿ. ಒಂದು ಸ್ವಲ್ಪ ಇದರ ಕೈಲೇ ಹಿಂಗೆ ಹಾಕೋದ್ರಿ. ಸ್ವಲ್ಪ ತಿಕ್ಕಿ ಆಮೇಲೆ ಹಾಕೋದ್ರಿ. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕೋದ್ರಿ, ಸ್ವಲ್ಪ ಹಾಕೋದ್ರಿ. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೋದ್ರಿ, ಮೆಣಸಿನ್ಕಾಯಿ ಹಾಕೋದ್ರಿ. ನಮ್ಗೆ ಎಷ್ಟು ಬೇಕಷ್ಟು ಖಾರ ಹೆಚ್ಚಿರ್ತೀರ ಅಷ್ಟು ಹೆಚ್ಚು ಹಾಕೋದ್ರಿ. ಈಗ ಇದು ಎಲ್ಲ ಮಿಕ್ಸ್ ಮಾಡ್ಬೇಕ್ರಿ. ಮೊದಲು ನೀರು ಹಾಕ್ಲಾರ್ದೆ ಒಂದು ಸ್ವಲ್ಪ ಮಿಕ್ಸ್ ಮಾಡೋಣ್ರಿ. ಥರ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡ್ರಿ. ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೇಕ್ರಿ. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡ್ರಿ. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಬೇಕು. ಹಿಂಗೆ ನಾನು ಉಪ್ಪು ಹಾಕಿಲ್ರಿ ಇದ್ರಾಗ. ಉಪ್ಪು ನೀರು ಹಾಕೋತೀನಿ. ಏನು ಟೈಪ್ ಚಿಕನ್ ರೈಸ್ ಇರ್ತದೆ ತಗರ ಹಿಡ್ದು ಹಾಕೋತೀಕಿ ಹೊರಗೆ ಹೋಗ್ಬೇಡಿ. ನಾವು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತೀನಿ ರೀ. ನಿಮಗೆ ಕಾಣತ್ತಲ್ರಿ. ಈ ಥರ ರೀ.
ಥರ ಎಲ್ಲ ಹಿಟ್ಟು ಒಂದು ಜಾವ ಕಲಿಸ್ಕೋಬೇಕ್ರಿ. ಹಿಂಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರಿ, ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ರಿ. ಇಷ್ಟ ಈ ಥರ ಹಿಂಗೆ ಎಲ್ಲ ಮಿಕ್ಸ್ ಮಾಡಿ ಕಲಿಸ್ಕೋಬೇಕು. ಈ ಥರ ಕಲಿಸ್ಕೋಬೇಕು ಎಲ್ಲರೂ. ಸ್ವಲ್ಪ ನೀರು ಆ್ಯಡ್ ಮಾಡೋದು. ಈ ಥರ ಕಲಿಸ್ಕೋಬೇಕು. ಈಗ ನೋಡ್ರಿ, ನಾನು ಇಷ್ಟೊತ್ತನ ಇದು ಉಳ್ಳಾಗಡ್ಡಿ ಬಜ್ಜಿದ್ರಿ ಎಲ್ಲ ಹಿಟ್ಟೆಲ್ಲ ಕಲಿಸ್ಕೊಂಡ್ರಿ. ಈ ಟೈಪ್ ಆತ್ರಿ. ಇದನ್ನು ಒಂದು ಸ್ವಲ್ಪ ಅರ್ಧ ತಾಸು ನೆನೆಯಕ್ಕೆ ಇಡುನ್ರಿ. ಇದನ್ನು ಈಗ ಬಟಾಟಿ ಬಜ್ಜಿ ಮಾಡೋಕೆ ಏನು ಬೇಕಂತ ನೋಡ್ರಿ. ಈಗ ಹಿಟ್ಟು ತೊಗೊಂಡಿನ್ರಿ, ಒಂದು ಸ್ವಲ್ಪ ಒಂದು 5 ಬಟಾಟೆ ಹೊಳ್ಕೊಂಡಿನ್ರಿ. ಈಗ ಇದ್ರಾಗ ಕೆಂಪು ಖಾರ ಪುಡಿ ಹಾಕ್ಬೇಕ್ರಿ. ಒಂದು 2 ಸ್ಪೂನ್ ಐತ್ರ ಹಾಕ್ಕೊಂಡ್ಬಿಟ್ರಿ. ಆಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೋಬೇಕ್ರಿ. ಇದು ಅಜ್ವಾನ್ ಹಾಕ್ಕೋಬೇಕ್ರಿ. ಅಜ್ವಾನ ಹಾಕ್ಕೊಂಡಿನ್ರಿ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರಿ. ಒಂದು ಸ್ವಲ್ಪ ಸೋಡಾ ಹಾಕ್ಕೋತೀನಿ. ಇಷ್ಟ ಹಾಕ್ಕೋಬೇಕ್ರಿ, ಒಂದು ಚಿಟಿಗೆ. ನಿಮ್ಗೆ ಕಾಣ್ತೈತಿಲ್ರಿ? ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೋಬೇಕ್ರಿ. ಆಮೇಲೆ ಇದನ್ನು ನೀರು ಹಾಕಿ ಕಲಿಸ್ಬೇಕ್ರಿ. ಮೊದಲ ಈ ಥರ ಕಲಸ್ಕೊಂಡ್ರಿ ಒಣ ಹಿಟ್ಟು. ಆಮೇಲೆ ನೀರು ಹಾಕ್ಕೊಂಡ್ರಿ, ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕ್ರಿ ನೀರು. ಅದ್ರಾಗ ಖಾರ ಪುಡಿ ಹಾಕೊಂಡಿದ್ದಿದ್ದಿಲ್ರಿ ನಾವು. ಅದ್ರಾಗ ಖಾರ ಪುಡಿ ಹಾಕ್ಕೊಂಡಿವ್ರಿ. ಸ್ವಲ್ಪ ಅಳಕ್ ಮಾಡ್ಕೋಬೇಕ್ರಿ ಇದನ್ನು. ನೋಡ್ರಿ, ಈ ಥರ ಆಗಬೇಕ್ರಿ ಫ್ರೆಂಡ್ಸ್. ನೋಡ್ರಿ, ಇದು ರೆಡಿ ಆಯ್ತು ನೋಡ್ರಿ. ಇದ್ರಾಗ ಬಟಾಟೆ ಹಾಕಿ ಒಂದು ಅರ್ಧ ತಾಸಾಗಣ ಎಣ್ಣೆಗೆ ಕರಿದ್ರಿ. ಅದನ್ನು ನಿಮ್ಗೆ ಹಿಂದಿಗಡೆ ವಿಡಿಯೋ ತೋರಿಸ್ತೀನಿ ರೀ. ಇದನ್ನು ಸೈಡಿಗೆ ಇಡೀನಿ. ಈಗ ನೋಡ್ರಿ, ನಾವು ಮೆಣಸಿನ್ಕಾಯಿ ಬಜ್ಜಿಗೆ ಏನೇನು ಬೇಕಂತ ಅದನ್ನು ಆ್ಯಡ್ ಮಾಡ್ಕೊಂಡ್ರಿ. ಇಷ್ಟು ಹಿಟ್ಟು ತೊಗೋಬೇಕ್ರಿ. ನಿಮ್ಗೆ ಎಷ್ಟು ಬೇಕು ನೋಡ್ರಿ, ಎಷ್ಟು ಮಂದಿ ಇದಾರ ಅಷ್ಟು ನೋಡಿ ಹಿಟ್ಟು ತೊಗೋಬೇಕ್ರಿ. ಇದ್ರಾಗ ಒಂದು ಸ್ವಲ್ಪ ಅಜ್ವಾನ ಹಾಕ್ಕೋಬೇಕ್ರಿ.
ಇದ್ರಾಗ ಜೀರಿಗೆ ಹಾಕೋಬೇಕು ಒಂದು ಸ್ವಲ್ಪ. ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿದವ್ರೆ ಒಂದಿಷ್ಟು ಹಾಕೋಬೇಕ್ರಿ ಸಣ್ಣನು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕ್ರಿ. ಒಂದು ಸ್ವಲ್ಪ ಸೋಡಾ ಹಾಕೊಂಡ್ರಿ. ಆಮೇಲೆ ಒಂದು ಅರ್ಧ ಟೀ ಸ್ಪೂನು ಇದು ಅರಿಶಿಣ ಪುಡಿ ಹಾಕೋಬೇಕ್ರಿ. ಇದ್ರಾಗ ನೀರು ಆ್ಯಡ್ ಮಾಡಿ ಕಲಿಸ್ಕೋಬೇಕ್ರಿ. ಇದನ್ನು ಭಾಳ ತೆಳ್ಳಗೆ ಕಲಿಸ್ಬಾರ್ದ್ರಿ, ಅಷ್ಟೇ ಮೀಡಿಯಮ್ ಕಲಿಸ್ಬೇಕ್ರಿ. ಈಗ ನೋಡ್ರಿ, ಇದನ್ನ ಮೆಣಸಿನ್ಕಾಯಿ ಬಜ್ಜಿದು ಕಲ್ಸಿನಿ ನೋಡ್ರಿ ಇದು. ಆಮೇಲೆ ಇದು ಬಟಾಟಿ ಬಜ್ಜಿದು ಕಲ್ಸಿನ್ರಿ. ಇದು ಉಳ್ಳಾಗಡ್ಡಿ ಬಜ್ಜಿದು ಕಲ್ಸಿನ್ರಿ. ಇದು 3 ಅರ್ಧ ತಾಸು ನೆನೆ ಇಡ್ತೀನಿ ರೀ. ಆಮೇಲೆ ಅರ್ಧ ತಾಸು ಬಿಟ್ಟು ಆಮೇಲೆ ಹೆಂಗೆ ಮಾಡೋದಂತ ನಿಮಗೆ ತೋರಿಸ್ತೀನಿ ರೀ. ನೋಡ್ರಿ ನಮ್ಮ ಬಚ್ಚ ಹೆಂಗೆ ಆಡಾತೈತ್ರಿ. ಭಾಳ ಅಂದ್ರೆ ಭಾಳ ಕ್ಯೂಟ್ ಐತ್ರಿ. ಶಾಣೆ ಭಾಳ ಐತ್ರಿ. ಒಟ್ಟ ಆಡಂಗಿಲ್ಲ ನೋಡ್ರಿ, ಹೊಡೆದ್ರೂ ಆಡಂಗಿಲ್ಲ ನೋಡ್ರಿ. ಅಷ್ಟು ಶಾಣೆ ಐತ್ರಿ. ನೋಡ್ರಿ ಹೆಂಗೆ ಆಟ ಆಡ್ಲಾತೈತ್ರಿ. ನೋಡ್ರಿ ನೋಡ್ರಿ ಈ ಕಡೆ ನಮಗೆ ನೋಡೋಣ ಅವ್ರು ಅವನ ಕಡೆ ಓಡ್ತೈತಿ ನೋಡ್ರಿ, ತಗೋತಾರಂತ ಹೇಳಿ. ನೋಡ್ರಿ ಹೆಂಗೈತ್ರಿ. ಕರೆಕ್ಟ್ ಒಂದು ವರ್ಷನೂ ಅದಾನ ನೋಡ್ರಿ. ಹಾಯ್ ಹಾಯ್ ಕರ್ಬೆ, ಹಾಯ್. ನೋಡ್ರಿ ಹೆಂಗೈತ್ರಿ. ನೋಡ್ರಿ ಫ್ರೆಂಡ್ಸ್, ಈಗ ನಾ ಆಗಡೆ ಬಜ್ಜಿ ಹಿಟ್ಟು ಕಲಿಸಿದ್ನಲ್ರಿ. ಕಲಿಸ್ಕಿಸಿಂದ್ರ ಒಂದು ಅರ್ಧ ತಾಸು ನೆನೆ ಇಟ್ಟೀನಿ. ನೆನೆ ಇಟ್ಕಿಸಿಂದ್ರ ಈಗ ಬಜ್ಜಿ ಮಾಡೋಣ್ರಿ. ಈಗ ಕಡೆಯಾಗ ಎಣ್ಣೆ ಹಾಕೊಂಡೀನಿ ನೋಡ್ರಿ. ಒಂದು ಸ್ವಲ್ಪ ಕಾಯಲ ಆಗ್ತೈತ್ರಿ. ಒಂದು ಸ್ವಲ್ಪ ಸಿಮ್ ಇಟ್ಕೊತೀನಿ ರೀ ಗ್ಯಾಸ್. ಮತ್ತು ಅದು ಭಾಳ ಕಡಿಬಾರ್ದು. ಈಗ ಒಂದೊಂದಾಗಿ ಮೊದಲ ಮೆಣಸಿನ್ಕಾಯಿ ಬಜ್ಜಿ ಮಾಡ್ಕೋತೀನಿ ರೀ. ಆಮೇಲೆ ಬಟಾಟಿ ಬಜ್ಜಿ, ಆಮೇಲೆ ಉಳ್ಳಾಗಡ್ಡಿ ಬಜ್ಜಿ ತೋರಿಸ್ತೀನಿ ರೀ ನಿಮಗೆ. ಒಂದೊಂದು ಬಜ್ಜಿ ಬಿಡ್ತೀನಿ ರೀ. ನೋಡ್ರಿ ಈ ಥರ ಬಜ್ಜಿ ಬಿಡ್ಲಾಗ್ತೀನಿ ರೀ. ಈಗ ನೋಡ್ರಿ ಎಲ್ಲ ಥರ ಹಾಕೊಂಡಿನಿ ರೀ. ಮೆಣಸಿನ್ಕಾಯಿ ರೀ, ಸ್ವಲ್ಪ ಸಿಮ್ಮಿ ಗ್ಯಾಸ್.
ಸ್ವಲ್ಪ ಇದು ಆಗೋಣ ಕೆಳಗೆ ಮಾಡಿ ತಿರುಗಿಸ್ಕೊಂಡಿದ್ವಿ ಒಂದು ಸ್ವಲ್ಪ. ಈಗ ನೋಡ್ರಿ ನಮ್ಮ ಬಜ್ಜಿ ಕರ್ದಾವ್ರಿ, ನಾ ತಕ್ಕೊಂಡಿನಿ ನೋಡ್ರಿ. ನೋಡ್ರಿ ಈ ಥರ ಆಗ್ಯಾವ್ರಿ ಫ್ರೆಂಡ್ಸ್. ಇದೇ ಥರ ಎಲ್ಲ ಬಜ್ಜಿ ಮಾಡ್ಕೊಡ್ತೀನಿ ರೀ. ಈಗ ಒಂದಿಷ್ಟು ಹಾಕೊಂಡ್ಬಿಡ್ತೀನಿ ನೋಡ್ರಿ. ನೋಡ್ರಿ ಈ ಥರ ಹಾಕೊಂಡ್ರಿ. ಇದನ್ನೆಲ್ಲ ಕರಿಬೇಡಿ ಫ್ರೆಂಡ್ಸ್. ಈಗ ನೋಡ್ರಿ ಈ ಥರ ಕರ್ಕೊಳ್ರಿ ಫ್ರೆಂಡ್ಸ್. ಈಗ ಇವು ಮೆಣಸಿನ್ಕಾಯಿ ಬಜ್ಜಿ ರೆಡಿ ಆಗ್ಯಾವ ನೋಡ್ರಿ. ಈವ್ನಿಂಗ್ ಸ್ನ್ಯಾಕ್ಸ್ ನೋಡ್ರಿ, ನೀವು ನಿಮ್ಮ ಮನೆಗೆ ಮಾಡ್ಕೊರಿ. ಈಗ ಬಟಾಟಿ ಬಜ್ಜಿ ಹೆಂಗೆ ಮಾಡೋದಂತ ನಿಮಗೆ ತೋರಿಸ್ತೀನಿ. ಈಗ ನೋಡ್ರಿ ಈಗ ಬಟಾಟಿ ಬಜ್ಜಿ ಹಾಕೊಂಡ್ರಿ. ಮೆಣಸಿನ್ಕಾಯಿ ಬಜ್ಜಿ ಐತ್ರಿ. ಈಗ ಬಟಾಟಿ ಬಜ್ಜಿ ಹಾಕಿ ದುಡ್ಡು ಮುಗ್ಗೈತೆ ಒದ್ನ ತಾಕ. ಅಪೂರ್ವ ಗ್ಯಾಸ್ ಬಾರಿತ್ತು. ಬಟಾಟಿ ಬಜ್ಜಿ ಮಾಡತ್ತೀವಿ. ಈಗ ನೋಡ್ರಿ ಎಣ್ಣೆ ಭಾಳ ಕಾದೈತ್ರಿ. ಒಂದು ಸ್ವಲ್ಪ ತಿರುಗಿ ಹಾಕೊಂಡ್ರಿ ಇದನ್ನು. ಇಲ್ಲಿ ನಿಮಗೆ ಡಿಸ್ಟರ್ಬೆನ್ಸ್ ಆಗ್ತಿರೋಕ್ರಿ. ಸಣ್ಣ ಹುಡುಗರು ಅದಾವ್ರಿ ಇಲ್ಲಿ. ಇವರು ನಮ್ಮ ಸಸ್ತ್ಯಾರದಾರ್ರಿ ಸಣ್ಣ ಹುಡುಗರು. ಅವರು ಒಂದು ಸ್ವಲ್ಪ ನನಗೂ ವಿಡಿಯೋನಾಗ ತೋರಿಸು ಅನ್ನಕತ್ತಾರ್ರಿ. ಎಣ್ಣೆ ಕಡದೈತಿ. ಈ ಥರ ಎಲ್ಲ ತಿರುಗಿ ಹಾಕೋಬೇಕ್ರಿ ಬಜ್ಜಿ ರೀ. ಈಗ ನೋಡ್ರಿ ಮತ್ತೆ ಹಾಕೊಂಡ್ರಿ ಬಜ್ಜಿ ರೀ. ಈ ಕಡೆ ಗಾಲಕ್ಕೆ ಈ ಕಡೆ ಅಕ್ಕಿ ಬಿಡ್ತಾಳತ್ರಿ ಬಜ್ಜಿ, ಅದಕ್ಕೆ ಅಕ್ಕಿ ಬಿಡಾಕತ್ತೀನ್ರಿ ಬಜ್ಜಿ ರೀ.
अजून 2 लक्ष तिकडच्या बाजूला वाढ. ಈ ಬಟಾಟಿ ಬಜ್ಜಿಗೆ ಒಂದು ಸ್ವಲ್ಪ ಭಾಳ ತನ ಆಗ್ತೈತಿ ಕರಿಬೇಕಾದ್ರೆ. ನೋಡ್ರಿ ನಾವೆಲ್ಲ ಬಟಾಟಿ ಬಜ್ಜಿ ಕರ್ಕೊಳ್ಳಾಕ್ತೀವಿ. ಈ ಕರಾಣ ನಿಮ್ಗೆ ತೋರಿಸ್ತೀನಿ. ಈಗ ನೋಡ್ರಿ ಬಟಾಟಿ ಬಜ್ಜಿ ಎಲ್ಲ ಕರ್ಕೊಂಡಿನ್ರಿ. ಈ ಥರ ಬ್ರೌನ್ ಕಲರ್ ಆಗ್ಬೇಕ್ರಿ ಫ್ರೆಂಡ್ಸ. ನೋಡ್ರಿ ಈ ಥರ ಆಗ್ಬೇಕು ನೋಡ್ರಿ. ಏಕ್ದಮ್ ಕ್ರಿಸ್ಪಿ ಆಗ್ಯಾವ್ರಿ, ಬ್ರೌನ್ ಕಲರ್ ಬಂದಾವ್ರಿ. ಈಗ ತಕ್ಕೋತೀನಿ ನಾನು. ಈಗ ಉಳ್ಳಾಗಡ್ಡಿ ಬಜ್ಜಿ ತೋರಿಸ್ತೀನಿ ರೀ ನಿಮಗೆ. ಹಿಟ್ಟ ಚಂದಾಗಿ ನೆಂದೈತ್ರಿ ಫ್ರೆಂಡ್ಸ್. ನೋಡ್ರಿ ಹಿಟ್ಟ ಚಂದಾಗಿ ನೆಂದದ್ರಿ. ಈಗ ಒಂದೊಂದಾಗಿ ಬಜ್ಜಿ ಬಿಟ್ಕೋತೀನಿ. ಈಗ ನೋಡ್ರಿ ಈ ಥರ ಬಜ್ಜಿ ಹಾಕೋತೀನಿ ರೀ. ಅಲ್ಲಿ ಹೊರಗೆ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಐತ್ರಿ ಫ್ರೆಂಡ್ಸ. ನಿಮಗೆ ಇದು ಕೇಳಿಸ್ತಿರ್ಬೇಕ್ರಿ ಮ್ಯೂಸಿಕ್ ರೀ. ನೋಡ್ರಿ ಈ ಥರ ನೋಡ್ರಿ ಎಷ್ಟು ಉಗ್ಲಾತಾವ ನೋಡ್ರಿ. ಇವು ಉಳ್ಳಾಗಡ್ಡಿ ಬಜ್ಜಿ ರೀ. ಒಂದು ಸ್ವಲ್ಪ ಬೇಯನ ರೀ ಹಿಂಗೆ ಕುಡ್ಕೋಬೇಕ್ರಿ. ನೋಡ್ರಿ ಇವೆಲ್ಲ ಕರ್ದಾವ್ರಿ ಬಜ್ಜಿ ರೀ. ತಕ್ಕೋತೀವಿ ನೋಡ್ರಿ. ನೋಡ್ರಿ ಫ್ರೆಂಡ್ಸ ಎಷ್ಟು ಚಂದ ಕಲರ್ ಬಂದೈತೆ ನೋಡ್ರಿ. ಬ್ರೌನ್ ಕಲರ್ ಆಗ್ಯಾರ, ಕ್ರಿಸ್ಪಿ ಆಗ್ಯಾರ ಕುಡ್ತೀರಿ. ನೀವು ನಿಮ್ಮ ಮನೇಲಿ ಈ ಥರ ಉಳ್ಳಾಗಡ್ಡಿ ಬಜ್ಜಿ, ಬಟಾಟಿ ಬಜ್ಜಿ ಮತ್ತು ಮೆಣಸಿನ್ಕಾಯಿ ಬಜ್ಜಿ ಈ ಥರ ಮಾಡ್ಕೋರಿ. ಸ್ನ್ಯಾಕ್ಸ್ ರೀ, ಈವ್ನಿಂಗ್ ಸ್ನ್ಯಾಕ್ಸ್. ಚಾ ಕುಡಿ ಮುಂದೆ ಸ್ನ್ಯಾಕ್ಸ್ ಚಲೋ ನೋಡ್ರಿ ಇದು ತಿನ್ನಾಕ್ರಿ. ಸಣ್ಣ ಹುಡುಗರ್ಗೆ ಮಾಡಿಕೊಟ್ರ ತಿಂತಾವ್ರಿ. ನೋಡ್ರಿ ಫ್ರೆಂಡ್ಸ ಈಗ ಬಜ್ಜಿ ಮಾಡೀನಿ. ನಮ್ಮ ಬಜ್ಜಿ ಹೆಂಗಾಗೈತೆ ಅಂತ ನೋಡ್ರಿ. ಬ್ರೌನ್ ಕಲರ್ ಆಗ್ಯಾವ ನೋಡ್ರಿ. ಈ ಥರ ಕಲರ್ ಬರ್ಬೇಕ್ರಿ. ಇದ್ರೊಳಗೆ 3 ಥರ ಬಜ್ಜಿ ಇದಾವ್ರಿ. ಒಂದು ಮೆಣಸಿನ್ಕಾಯಿ ಬಜ್ಜಿ ರೀ, ಒಂದು ಬಟಾಟಿ ಬಜ್ಜಿ ರೀ, ಮತ್ತು ಒಂದು ಉಳ್ಳಾಗಡ್ಡಿ ಬಜ್ಜಿ ಇದಾವ್ರಿ. ಎಲ್ಲ ಸೇಮ್ ಕಾಣತ್ತಾವ್ರಿ. ನಿಮಗೆ ತಾಟ್ನಾಗ ಹಾಕೊಳ್ಳೋಣ ರೀ. ಈ ಥರ ಮಾಡ್ಕೊಂಡು ತಿನ್ನಿರಿ. ಈವ್ನಿಂಗ್ ಸ್ನ್ಯಾಕ್ಸ್ನಾಗ ಚಹಾ ಕುಡಿ ಮುಂದೆ ಈವ್ನಿಂಗ್ ಸ್ನ್ಯಾಕ್ಸ್ನಾಗ ಮಾಡಿಕೊಟ್ರೆ ಹುಡುಗರಿಗೆ ಭಾಳ ಇಷ್ಟ ಆಗ್ತೈತೆ ರೀ. ನಮ್ಮ ಬಜ್ಜಿ ನಿಮ್ಗೆ ರೆಸಿಪಿ ಹೆಂಗೆ ಅನಿಸ್ತಂತ ನೋಡಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಾಳೆ ಭೇಟಿಯಾಗೋಣ. ಥ್ಯಾಂಕ್ ಯು.